ಬದುಕು ಜಟಕ ಬಂಡಿ. ಜಿ ಕನ್ನಡದ ಸಮಸ್ತ ವೀಕ್ಷಕರಿಗೆ ನಿಮ್ಮ ಮಾಲವಿಕಾ ಮಾಡುವ ಪ್ರೀತಿಯ ನಮಸ್ಕಾರ. ಪ್ರಿಯ ವೀಕ್ಷಕರೇ, ಎಷ್ಟೋ ಸರ್ತಿ ನಾವು ಮಾಡಿದ್ದು ತಪ್ಪು ಅಂತ ಗೊತ್ತಿದ್ದು ಕೂಡ ಆ ತಪ್ಪನ್ನ ಒಪ್ಕೊಳ್ಳೋದಕ್ಕೆ ನಮ್ಮ ಸ್ವಾರ್ಥ, ನಮ್ಮ ಸ್ವಾಭಿಮಾನ ಜಾಗ ಮಾಡಿಕೊಡೋದಿಲ್ಲ. ಆ ಈಗೋವನ್ನ ಬಿಟ್ಟು, ಸ್ವಾರ್ಥವನ್ನ ಬಿಟ್ಟು, ನಮ್ಮ ಸ್ವಮರ್ಯಾದೆ ಇವೆಲ್ಲವನ್ನ ಸ್ವಲ್ಪ ಬದಿಗಿಟ್ಟು ಬೇರೆಯವರ ಹಿತವನ್ನ ಯೋಚಿಸುವ ಹಾಗೆ ಮಾಡುವಂತಹ ಒಂದು ವೇದಿಕೆ ಬದುಕು ಜಟಕ ಬಂಡಿ. ಇಲ್ಲಿ ಬರುವಂಥವರಿಗೆ ಆ ಒಂದು ಸಣ್ಣ ಸ್ಪೇಸ್ನ ಮಾಡಿಕೊಟ್ಟು ಅವರು ತಮ್ಮ ತಪ್ಪನ್ನು ಒಪ್ಕೊಂಡು ಹೇಗೆ ಅದನ್ನು ತಿದ್ದುಕೊಂಡು ತಮ್ಮ ಬದುಕನ್ನು ಇನ್ನೂ ಹಸನಾಗಿಸಬಹುದು ಅನ್ನುವ ಪ್ರಯತ್ನದಲ್ಲಿ ನಾವು ಕೈ ಜೋಡಿಸ್ತೀವಿ. ಇವತ್ತಿನ ಬದುಕು ಜಟಕ ಬಂಡಿಗೆ ಪುಷ್ಪ ಅವರು ಬಂದಿದ್ದಾರೆ ತಮ್ಮ ಸಮಸ್ಯೆಯನ್ನು ತೆಗೆದುಕೊಂಡು. ಅವ್ರಿಗಾಗ್ತಾ ಇರುವಂತಹ ನೋವೇನು, ಅದಕ್ಕೆ ಕಾರಣ ಅವರ ಬೇರೆಯವರ, ಇವೆಲ್ಲವನ್ನ ಬನ್ನಿ ಪರಿಶೀಲಿಸೋಣ ಇವತ್ತಿನ ನಮ್ಮ ಈ ಸಂಚಿಕೆಯಲ್ಲಿ. ಮದುವೆ ಅನ್ನೋದು ಎರಡು ಜೀವಗಳ, ಎರಡು ಮನಸ್ಸುಗಳ ಸಮ್ಮತಿ ಮೇರೆಗೆ ಮದುವೆಯ ಸಿದ್ಧತೆ ನಡೆಸಲು ಮುಂದಾದರೆ ಅವರ ಬಾಳು ಹಚ್ಚ ಹಸಿರಾಗಿರುತ್ತದೆ. ಅದನ್ನು ಬಿಟ್ಟು ಕೇವಲ ವರದಕ್ಷಿಣೆ ಆಸೆಗೆ ಮದುವೆ ಆದ್ರೆ ಅವರ ಬಾಳಲ್ಲಿ ಮಧುರ ಭಾವನೆಗಳೇ ಮಾಯವಾಗಿ ಲಾಭ ನಷ್ಟದ ಲೆಕ್ಕಾಚಾರಗಳು ಶುರುವಾಗ್ತವೆ. ಇಂತಹ ಲೆಕ್ಕಾಚಾರಗಳಿಂದಲೇ ಒಂದು ಹೆಣ್ಣು ತನ್ನ ಮಗುವಿನಿಂದ ದೂರವಾಗಿ ಒಮ್ಮೆಯಾದರೂ ತನ್ನ ಮಗುವಿನ ಮುಖ ನೋಡಲು ಹಂಬಲಿಸ್ತಾ ಇದ್ದಾರೆ. ಬನ್ನಿ, ಆ ಹೆತ್ತಮ್ಮನ ನೋವಿನ ಕಥೆಗೆ ಕಾರಣವಾದರೂ ಏನು ನೋಡೋಣ ಇಂದಿನ ಸಂಚಿಕೆಯಲ್ಲಿ. ನಮಸ್ಕಾರ. ಪುಷ್ಪ, ಇವ್ರು ಯಾರಮ್ಮ? ನಮ್ಮ ಅಕ್ಕ, ದೊಡ್ಡಮ್ಮ ಮಗಳು. ನಮ್ಮ ದೊಡ್ಡಮ್ಮನ ಮಗಳು. ನಿಮಗೆ ಒಡ ಹುಡ್ತವ್ರು ಎಷ್ಟು ಜನ? ನನ್ನ ತಮ್ಮ, ನಮ್ಮ ಅಣ್ಣ. ತಮ್ಮ ಮತ್ತು ಅಣ್ಣ. ಅಣ್ಣ ಏನ್ ಮಾಡ್ತಾರೆ? ಅಣ್ಣ ಓದ್ತಾ ಇದಾರೆ ಅವರು. ತಮ್ಮನೂ ಓದ್ತಾ ಇದ್ದಾರೆ. ನಿಮಗೆ ಮದುವೆ ಆಗಿದೆ? ಮದುವೆ ಆಗಿದೆ ಮೇಡಮ್. ಯಾವ ಊರ್ನವ್ರು ನೀವು? ನಮ್ ಕೇರ್ಪುರ ಇಲ್ಲೇ. ಅಪ್ಪ ಅಮ್ಮನ ಮನೆಯಲ್ಲಿದ್ಯಾ? ಅಪ್ಪ ಅಮ್ಮ ಅಂದ್ರೆ ಅಪ್ಪ ಅಮ್ಮ ಯಾರು ಇಲ್ಲ ಮೇಡಮ್. ನನಗೆ ಇರೋದು ನನ್ನ ದೊಡ್ಡಮ್ಮನ ಹತ್ರ ಇವಾಗ ಇರೋದು. ನನ್ ಗಂಡ. ದೊಡ್ಡಮ್ಮ ಅಂದ್ರೆ ಹೇಗೆ? ನಮ್ಮ ತಾಯಿ, ನಮ್ಮ ಅಮ್ಮ ಅವ್ರಿಗೆ ಅಕ್ಕ. ನಿಮ್ ತಾಯಿನೇ ಇವ್ರನ್ನು ಸಾಕಿದ್ದ? ಹೌದಾ? ಎಲ್ಲಾರು. ನಿಮ್ ತಂದೆ ತಾಯಿಗೆ ಏನಾಗಿತ್ತಮ್ಮ? ನಮ್ಮ ಅಮ್ಮಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಮ್ಯಾಮ್. ಯಾವಾಗ? ಒಂದ್ 10 ತಿಂಗಳಾಯ್ತು ಅವ್ರು ತೀರ್ಕೊಂಡು. ತಂದೆಯವ್ರಿಗೆ ಅವ್ರಿಗೆ ಮೈಂಡ್ ಇಲ್ಲ. ನನ್ನ ಮಗು ಅನ್ನೋದು ಅವ್ರಿಗೆ ಮೆಂಟಲ್. ಯಾವಾಗ್ಲಿಂದ? ಫುಲ್ ನಾನು ಹುಟ್ಟೋಕ್ ಮುಂಚೆಯಿಂದನೂ ಅವರು. ನಿಮ್ ತಂದೆಯವ್ರು ಇದಾರೆ? ಇಲ್ಲ, ನಮ್ಮ ತಂದೆಯವ್ರಿಲ್ಲ, ಅವ್ರು ತೀರ್ಕೊಂಡ್ರು. ಹೇಗೆ ಮತ್ತೆ ನಿಮ್ ತಾಯಿ ಇಷ್ಟು ಜನ ಸಾಕಿದ್ದು? ನಮ್ಮ ತಾಯಿ ದೊಡ್ಡವರು, ಸೆಕೆಂಡ್ ನಮ್ಮ ಮಾವ, ಆಮೇಲೆ ಅವ್ರ ಕೆಳಗಡೆ ಇಬ್ರು. ಇವ್ರ ತಾಯಿ ಮತ್ತು ಇನ್ನೊಬ್ರು. ಸೊ ನಮ್ಮ ಸೋದರ ಮಾವನ ಮಗನೇ ಇವ್ರ ಗಂಡ. ನಿಮ್ ಮಾವನ್ ಮಗನ? ಹೌದು, ನಮ್ಮ ಮಾವನ ಮಗನೇ. ಅದೇನಂದ್ರೆ ಫಸ್ಟ್ ನಮ್ಮ ಮಾವನಿಗೆ ಅಷ್ಟೊಂದು ಇದು ಇಲ್ಲ, ತಿಳುವಳಿಕೆ ಇಲ್ಲ. ಬರೀ ಕುಡಿಯೋ ಚಟ, ಇನ್ನೇನು ಸಂಸಾರ, ಒಂದು ಜವಾಬ್ದಾರಿ ಅನ್ನೋದು ಒಂದಿಲ್ಲ ಅವ್ರಿಗೇನು ಇಲ್ಲ. ಫಸ್ಟ್ ಮದುವೆ ಮಾಡಿದ್ರು, ಆ ಹೆಂಡತಿ ಓಡೋಗ್ಬಿಟ್ಲು. ಒಬ್ನೇ ಮಗನ? ಒಬ್ನೇ ಮಗ. ಬೇರೆ ಮಕ್ಳಿಲ್ವಾ? ಬೇರೆ ಇವಾಗ ಮಾವನ್ಗೆ ಇವಾಗ 2ನೇ ಹೆಂಡತಿ ಅವರಿಂದ ಇದೆ. ಹೌದು, ಅವ್ರಿಗಿದೆ. ಸರಿ, ಮಂಜು ಏನ್ ಕೆಲಸ ಮಾಡ್ತಾರೆ? ಆಟ ಓಡಿಸ್ತಾರೆ ಮೇಡಮ್. ಆಟ ಓಡಿಸ್ತಾರೆ. ಏನ್ ನಿಮಗೂ ಮಂಜುಗೂ ಸಮಸ್ಯೆ? ನನ್ಗೆ ಮದುವೆ ಆಗಿದ್ದು 2005ನಲ್ಲಿ ಮದುವೆ ಆಯ್ತು ಮೇಡಮ್. 6 ವರ್ಷ ಆಯ್ತಾ? 6 ವರ್ಷ ಆಯ್ತು. ಇವ್ರ ಮುಂದೆ ಮತ್ತೆ ತುಂಬಾ ಒಳ್ಳೆಯವನಾಗಿ ನಟಿಸ್ತಾ ಇದ್ದ. ನನ್ನ ಹತ್ರ ಮಾತ್ರ ಒಂದಿನ ಗಣ್ಣಾಗಿ ಕೂಡ ಅವ್ರು ನಡ್ಸ್ಕೊಂಡಿದ್ದಿಲ್ಲ. ಇವ್ರು ನನ್ ಅಕ್ಕ ಈ ತರ ಎಲ್ಲ ಮಾಡ್ತಾ ಇದ್ದಾರೆ ಅಂತ ಇವ್ರಿಗೆ ಹೇಳಿದ್ರೆ ನಂಬ್ತಾ ಇದ್ದಿಲ್ಲ. ಇಲ್ಲ, ನೀನೇ ತಪ್ಪು ಮಾಡ್ತಾ ಇದ್ಯಾ, ಅವ್ನೇನು ಮಾಡ್ತಾ ಇಲ್ಲ, ನೀನೇ. ಏನಮ್ಮ ತೊಂದ್ರೆ ಆಗಿದ್ದೇನು? ತೊಂದ್ರೆ ಅಂದ್ರೆ ಇವಾಗ ಆಕಸ್ಮಿಕವಾಗಿ ಇವ್ರ ಮದ್ವೆ ನಡೀತು. ಸರಿ, ಏನ್ ಆಕಸ್ಮಿಕ ಅಂದ್ರೆ? ಆಕಸ್ಮಿಕ ಅಂದ್ರೆ ಈ ತರ ಅವ್ರ ಅಮ್ಮ ಓಡೋದ್ಮೇಲೆ ನಮ್ಮ ಅಜ್ಜಿ ಸಾಕಿದ್ರು, ಇಬ್ಬರು ನಮ್ಮ ಅಜ್ಜಿನೇ ಸಾಕಿದ್ರು. ನಮ್ಮ ಅಜ್ಜಿನ ಉಳಿಸಿದ್ದು ನಮ್ಮ ತಾಯಿನೇ. 20,000 ರೂಪಾಯಿ ಖರ್ಚು ಮಾಡಿ ಕ್ಯಾನ್ಸರ್ ವಾಸಿ ಮಾಡಿದ್ರು. ಅದಕ್ಕೂ ಅವರಪ್ಪ ನಮ್ಮ ತಾಯಿಗೆ ಈ ತರ ಇದೆ, ನನ್ ಗಂಡ್ ಮಗು, ಅವ್ರಿಗೊಬ್ನೇ ಮಗು, ನಾನು ನೋಡ್ಕೋಬೇಕು, ತಂದೆ ತಾಯಿ ಮೇಲೆ ಒಂದಿಷ್ಟ ಆಗ್ಲಿ ಜವಾಬ್ದಾರಿ ಇಲ್ಲ. ನಮ್ಮ ಮಾವನಿಗೆ ಇದ್ದದ್ದು ಒಂದ್ ಮನೇನು ಮಾರ್ಕೊಂಡ್ ಬಂದ್ಬಿಟ್ಟ ನಮ್ಮ ಮಾವ. ನನಗ್ ಮಂಜು ವಿಚಾರ ಹೇಳಿ, ನಿಮ್ ಮಾವನ್ ವಿಚಾರ ಬೇಡ. ಮಂಜುಗುನು ನಮ್ಮ ಮಾವನ್ಗೂ ಯಾವುದೇ ವಿಧವಾದಂತ ಅಟ್ಯಾಚ್ಮೆಂಟ್ ಇಲ್ಲ. ನಮ್ಮನೇಲಿ ಇದ್ಕೊಂಡು ಏನೋ ಒಂದ್ ಕೆಲ್ಸಕ್ಕೆ ಹೋಗು, ನಿಂಗೆ ಯಾವ್ದಾದ್ರು ಒಂದ್ ಜೀವನಕ್ಕೆ ಒಂದ್ ಆಧಾರ ಮಾಡ್ಕೊಡ್ತೀವಿ, ಏನೋ ಒಂದ್ ಚೀಟಪಾಟಿ ಹಾಕಿ ಒಂದ್ ಆಧಾರ ಮಾಡ್ಕೊಡ್ತೀವಿ ಅಂತ ಹೇಳಿದ್ವಿ. ಒಂದ್ ವಾರಕ್ಕೆ ಬಂದ್ಮೇಲೆ ಸರ್ ಅವ್ನು ನಮ್ಮ ಮನೇಲಿ ಇರೋದಕ್ಕೆ ಇಷ್ಟ ಇಲ್ಲ, ಯಾಕಂದ್ರೆ ಅಷ್ಟು ಕಟ್ನಿಟ್ಟಿರುತ್ತೆ. ಇವ್ನು ಊರೆಲ್ಲ ಸುತ್ತಿ ತಿರ್ಗಿರೋನು, ಇವ್ನಿಗೆ ಒಬ್ಬರ ಜವಾಬ್ದಾರಿಯಿಂದ ಇರೋದಕ್ಕೆ ಇವ್ನಿಗೆ ಇದಿಲ್ಲ. ಯಾಕಂದ್ರೆ ತಿರುಗಿದ್ದಾನೆ ಇವ್ನು ಜಾಸ್ತಿ. ಕೆಲ್ಸಕ್ಕೆ ಎಲ್ಲಾದ್ರೂ ಸೇರ್ಕೊಂಡ್ರೆ ಅದಕ್ಕೆ ಮಾತಿಲ್ಲ ಅವನ ಹತ್ರ. ಸರಿ ಅಂತ ಹೇಳ್ಬಿಟ್ಟು ಇದೇ ತರ ಇದ್ಕೊಂಡು ಒಂದು ವಾರ ಬಂದಿಲ್ಲ. ಎಲ್ಲೋಗಿದ್ದಾನೆ ಅಂತ ಹೇಳ್ದು ಇದು ಮಾಡಿದ್ರೆ ಒಂದು 15 ದಿವಸ ಬಿಟ್ಕೊಂಡು ಬಂದ. ಎಲ್ಲಿದ್ದಿ ಏನಂದ್ರೆ ಈ ತರ ಒಂದು ಯಾವುದೋ ಒಂದು ಊರಲ್ಲಿ ಪಕ್ಕದಲ್ಲಿ ಒಂದು ಕಾವೇರಿ ನಗರ ಅಂತ ಇದೆ, ಅಲ್ಲಿದ್ದೀನಿ ನಾನು, ಆಟೋ ಓಡಿಸ್ತಾ ಇದ್ದೀನಿ ಅಂತ ಹೇಳ್ದ. ಸರಿ, ಇವಾಗ ಅಲ್ಲೇ ಇರ್ತೀಯೇನೋ ನೀನು ಅಂತ ಹೇಳಿದ್ರು. ನಾನು ಅಲ್ಲೇ ಇರ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ದ. ಯಾರ ಮನೇಲಿ ಇದೆಯಾ ಅಂತ ಹೇಳಿದ್ರೆ ಈ ತರ ಅವರಮ್ಮ ಬಿಟ್ಟೋದ್ಮೇಲೆ ಒಂದು ಅಮ್ಮನ ಇದು ಮಾಡ್ಕೊಂಡಿದ್ರು. ಅವ್ರ ಜೊತೆಲಿ ಇದ್ದೀನಿ ನಾನು. ಅವು ಅಮ್ಮನ ಮನೆಗೆ ಹೋಗೋವಾಗ ಇಬ್ರು ತಂದೆ ಮಗ ಇಬ್ರು ಒಂದಾಗಿ ಅವ್ರ ಮನೆಗೂ ಹೋಗ್ತಾ ಇದ್ದೆ, ನಮ್ಮ ಮನೆಗೂ ಬರ್ತಾ ಇದ್ದೆ, ಈ ತರ ಇದ್ರು. ಸರಿ ಅಂತ ಹೇಳ್ಬಿಟ್ಟಾರ. ಇದ್ಮೇಲೆ
ಒಂದ್ ದಿವಸ ಕಾಲ್ ಬಂತು 12 ಗಂಟೆ ನೈಟಲ್ಲಿ. ಅತ್ತೆ ಅತ್ತೆ ಮಂಜು ಈ ಥರ ನನಗೆ ಬೆಳಿಗ್ಗೆ ನಮ್ಮಪ್ಪ ಮದುವೆ ಮಾಡ್ತಾ ಇದ್ದಾನೆ, ನನಗೆ ಮದುವೆ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ, ನೀವೇನು ಮಾಡ್ತೀರೋ ಗೊತ್ತಿಲ್ಲ, ಬೆಳಿಗ್ಗೆ ಅಷ್ಟೊತ್ತಿಗೆ ನಾನು ಮದುವೆ ನಿಲ್ಲಿಸ್ಬೇಕು ನೀವು, ಇಲ್ಲಾಂದ್ರೆ ನಮ್ಮಪ್ಪ ನಾನು ಮದುವೆ ಮಾಡ್ಕೊಂಡಿದ್ರೆ ನಮ್ಮಪ್ಪ ಸತ್ತೋಗ್ತಾರೆ, ನಾನು ಅವ್ರಿಗೇನು ಉತ್ತರ ಹೇಳೋಕ್ಕಾಗಲ್ಲ, ನಮ್ಮಪ್ಪ ಈ ಥರ ಬೆದರಿಸ್ತವ್ರೆ ಅಂತ ಹೇಳ್ಬಿಟ್ಟು ಫೋನ್ ಮಾಡ್ದೆ. ಎಲ್ಲಿದ್ದೀಯ ನೀನು ಎತ್ತಂದರೆ ನಾನು ಎಲ್ಲೋ ಇದ್ದೀನಿ, ನೀವು ಮದುವೆ ನಿಲ್ಲಿಸಿ ಅಂತ ಹೇಳ್ಬಿಟ್ಟು ಫೋನ್ ಮಾಡ್ದೆ. ಸರಿ, ನಾವು ಊರಿನವರೆಲ್ಲ ಸೇರಿ ಏನು ಮಾಡಿದ್ರು, ನಮ್ಮ ಅಜ್ಜಿ ತಾತ ಇವ್ರಿಗೂ ಸಾಯೋವಾಗ ಭಾಷೆ ತಗೊಂಡಿದ್ರು, ನಾವು ಇಷ್ಟು ಕಷ್ಟಪಟ್ಟು ಇವ್ರನ್ನ ಬೆಳೆಸಿದ್ದೀವಿ, ನೀವು ಇವ್ರಿಗೆ ಯಾವತ್ತಿದ್ರು ಇವ್ರಿಬ್ಬರಿಗೆ ನೀವು ಮದುವೆ ಮಾಡಬೇಕು ಅಂತ ಭಾಷೆ ಬೇರೆ ತಗೊಂಡಿದ್ರು. ಊರಿನ ಹಿರಿಯವ್ರಿಗೆ ಫೋನ್ ಮಾಡಿ ಈ ಥರ ಆಗಿದೆಪ್ಪ ನೋಡಿ, ಅವತ್ತು ಏನು ನಡೀತಂತ ನಿಮ್ಗೆ ಗೊತ್ತು, ನಮ್ಮ ಅಜ್ಜಿ ತಾತ ಎಲ್ಲ ಏನು ಮಾತಾಡ್ಕೊಂಡಿದ್ರು ನಿಮ್ಗೆ ಗೊತ್ತಲ್ವ, ಈ ಥರ ಅವರಪ್ಪ ಮಾಡ್ತಾ ಇದ್ದಾರೆ, ನೀವು ಇದಕ್ಕೆ ಏನಾದರೂ ಒಂದು ಮಾಡಿ ಅಂತ ನಾವು ಫೋನ್ ಮಾಡಿದ್ದಕ್ಕೆ ಅವರು ಫೋನ್ ಮಾಡಿ ನಮ್ಮ ಮಾವನ್ನ ಕರ್ಸ್ಕೊಂಡ್ರು, ಊರಿಗೆ ಬಾರೋ ಅಂತ ಹೇಳ್ಬಿಟ್ಟು ಕರ್ಸ್ಕೊಂಡ್ರು. ಇದು ಈ ಮದುವೆ ನಿಮ್ಗೆ ಇಷ್ಟನಾ ಅಂತ ಹೇಳ್ಬಿಟ್ಟು ನಮ್ಮ ಯಜಮಾನ್ರನ್ನ ಕೇಳಿದ್ರು. ಕೇಳಿದಕ್ಕೆ ನಿಮ್ಮೆಲ್ಲರೂ ಇಷ್ಟನೇ, ನನ್ನ ಇಷ್ಟ, ನಾನು ಮದುವೆ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ನಮ್ಮ ಯಜಮಾನ್ರು ಒಪ್ಕೊಂಡ್ರು. ನಮ್ಮ ಮಾವನು ಕೇಳಿದ್ರು, ಏನಪ್ಪ ಆ ಹುಡುಗಿ ನಿನ್ನ ಮದುವೆ ಮಾಡ್ಕೊಳಕ್ಕೆ ಇಷ್ಟನೇನಾ ಅಂತ ಹೇಳ್ಬಿಟ್ಟು. ನಿಮ್ಮೆಲ್ಲದನ್ನೇ ನಾನು ಹಂಗ ಅಂತ ಹೇಳ್ಬಿಟ್ಟು ಸೈಲೆಂಟ್ ಆಗ್ಬಿಟ್ಟು, ನನ್ನ ಹೆಂಡತಿ ಅವರು ಬಂದಿಲ್ಲ, ನಾನು ನಮ್ಮ ಹೆಂಡತಿ ಅವ್ರನ್ನ ಕರ್ಕೊಬರ್ತೀನಿ ಅಂತ ಹೇಳ್ಬಿಟ್ಟು ನಂಗೆ ದುಡ್ಡು ಬೇಕು ಅಂತ ಕೇಳ್ದೆ. ಸರಿ, ನಿಮ್ಮ ಹೆಂಡತಿ ಅವ್ರನ್ನ ಕರ್ಕೊಬರ್ಬೇಕು ಅಲ್ಲ ಅಂತ ಹೇಳ್ಬಿಟ್ಟು ಅವ್ರು ಅವಾಗಲೇ ದುಡ್ಡು ಕೊಟ್ಟರು. ಈ ಮದುವೆ ಏನಾಯ್ತು? ಈ ಮದುವೆ ಸೇರಿಸ್ರಿ ಮುಹೂರ್ತ ಟೈಮು ಎಲ್ಲರೂ ರೆಡಿ ಆಗ್ತಾ ಇದ್ದಾರೆ. ನಮ್ಮ ಮಾವ ಇಲ್ಲ. ಮಂಜು ನಿಮ್ಮನ್ನ ಯಾಕೆ ಬಿಟ್ರು ಅದನ್ನ ಹೇಳಿ. ಇವ್ರ ಮನೇಲಿ ಇದ್ದಿತ್ತು. ಮಾಮೂಲಿಯಾಗಿ ಇವ್ರ ಮೇಲೆ ತುಂಬಾ ಚೆನ್ನಾಗಿರೋ ಒಂದು ಅಷ್ಟು ಪ್ರೀತಿ, ನಮ್ಮ ತಾಯಿ ಮಾತಂದ್ರೆ ವೇದವಾಕ್ಯ ಅವನಿಗೆ, ಅಷ್ಟೊಂದು ಪ್ರೀತಿ. ನಾವು ಬೇರೆ ಮನೆ ಮಾಡ್ಕೊಂಡು ಹೋಗಂದ್ರೆ ಇಲ್ಲ ನಮ್ಮ ಅತ್ತೆ ಅವ್ರ ಮನೆ ಹತ್ರನೇ ಇರ್ತೀನಿ ನಾನು ಅಂತ ಅವ್ನ ಹಠ ಹಿಡ್ದ. ಆದ್ರೆ ಇಷ್ಟ ಇರ್ಲಿಲ್ಲ, ಈ ಹುಡುಗಿಗೆ ಇಷ್ಟ ಇರಲಿಲ್ಲ ನಮ್ಮ ಮನೆ ಹತ್ರ ಇರೋದಕ್ಕೆ. ನನ್ಗೆ ಇಷ್ಟ ಇದ್ದಿಲ್ಲ. ಡೈಲಿ ಮನೆಗೆ ಬರ್ತಾನೆ, ಅತ್ತೆ ನನ್ನ ಹತ್ರ ಬರ್ತಾ ಇಲ್ಲ, ನಮ್ ದೊಡ್ಡಮ್ಮ ಹತ್ರ ಹೋಗ, ಅತ್ತೆ ಹತ್ರ, ಅತ್ತೆ ತಿಂದ ಏನ್ ಇದೇ ತರ ಡೈಲಿ. ಬಟ್ ಮೇಲೆ ಬಂದ್ರೆ ಮಾತ್ರ ಮಂಜು ನನ್ ಗಂಡ ತರನೇ ಇರ್ತಾ ಇದ್ದಿಲ್ಲ, ನಮ್ಮ ಮುಂದೆ ನಟಿಸ್ತಾ ಇದ್ದ. ಅದು ಇವ್ರಿಗೆ ಗೊತ್ತಿಲ್ಲ. ಬಂದ್ ಹೋದ್ಮೇಲೆ ಏನ್ ಮಾಡ್ತಾ ಇದ್ರು ಅದನ್ನ ಹೇಳಿ. ಹೇಳ್ತೀನಿ ಮೇಡಮ್. ಅಲ್ಲಿಗೆ ಬರ್ತಾ ಇದ್ರು. ಏನು ಅಂತ ಇದ್ರು. ಏನ್ರಿ ಅಂದ್ರೆ ಏನ್ ನಿಮ್ಮಮ್ಮ ಹಂಗೆ, ಏನ್ರಿ ನಿಮ್ಮಮ್ಮ ಒಂದ್ ನೀನೊಂದ್ ಡೈಲಿ ಇದೇ ವಿಧವಾಗಿ ಡೈಲಿ ಏನ್ರಿ ನಾನು ತಪ್ಪು ಮಾಡಿದ್ದೀನಿ ತೋರಿಸ್ರಿ ಅಂದ್ರೆ ಏನಿಗೆ ಗೊತ್ತೇ ಇಲ್ವೇ ನಿನ್ಗೆ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಹೊಡಿತಾ ಇದ್ರು ಮೇಡಮ್. ನಿಮ್ಮಿಬ್ರು ಮಧ್ಯೆ ಏನಾಯ್ತು? ಡೈಲಿ ಈ ತರ ಹೊಡಿತಾ ಇದ್ರು. ನಾನು 6 ತಿಂಗಳು ಬಸ್ರಿ ಆಗಿದ್ರೆ ಸಿಕ್ಕಾಪಟ್ಟೆ ಹೊಟ್ಟೆಗೆ ಕಾಲಲ್ಲಿ ಒದ್ದಿಯವರು. ನನ್ಗೆ ಫಸ್ಟ್ ಪ್ರೆಗ್ನೆಂಟ್, ನನ್ ಮಗು ಇದೆ ಹೊಟ್ಟೆಯಲ್ಲಿ, ನನ್ ಜೀವನ ಹೆಂಗಾದ್ರೆ ನಾನು ಸತ್ತೋದ್ರೇನೂ ಪರವಾಗಿಲ್ಲ, ಒದೆಗಳ್ತೀನಿ ಆದ್ರೆ ಇಲ್ಲ. ಒಂದಿನ ಫುಲ್ 11:30 ಬಂದ, ಭಯ ಪಟ್ಕೊಂಡು ಬಾಕ್ಲಿ ತೆಗ್ದು ಏನ್ರಿ ಊಟ ಹಾಕೋ ಅಷ್ಟೇ, ಊಟ ಹಾಕೊಡು ಅಂತ ಹೇಳಿದ್ದೆ ನನ್ನ ಮಾತು ತಪ್ಪು ಅನ್ಸ್ಕೊಂತೀನಿ. ಅವತ್ತು ಮಾತ್ರ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಎಕ್ಸಿ ನಾನು ಹೊಟ್ಟೆಗೆ 2-3 ಸಲ ಒದ್ಬಿಟ್ಟೆ ಕಾಲಲ್ಲಿ. ನನ್ಗೆ ತುಂಬಾನೇ ನೋವು ಬಂದ್ಬಿಟ್ಟು ಉಸಿರಾಡಕ್ ಆಗಿಲ್ಲ ನನ್ನ ಕೈಯಲ್ಲಿ ಅಷ್ಟೇ. ಅವತ್ತು ನೈಟ್ 4 ಗಂಟೆವರೆಗೂ ತುಂಬಾ ಮಾತಲ್ಲಿ ಚಿತ್ರಹಿಂಸೆ ಕೊಟ್ಟವನು. ಆಮೇಲೆ ಅವ್ನು ಮಲಗ್ಬಿಟ್ಟ. ನನ್ಗೆ ಏನ್ ಮಾಡ್ಬೇಕಂತ ಗೊತ್ತಾಗಿಲ್ಲ. ಇವ್ರಿಗೆ ಹೇಳಿದ್ರೆ ನಂಬ್ತಾ ಇಲ್ಲ, ಅವನು ಈ ತರ ಮಾಡ್ತಾ ಇದ್ದಾನೆ, ನಮ್ಮಮ್ಮ ಕಾಟಾಟ ಯಾರ್ಗೆ ಹೇಳ್ಬೇಕು ಅಂತ ಹೇಳ್ಬಿಟ್ಟು ಬೆಳಗ್ಗೆ 5:15 ಎದ್ದೆ. ಮಾಮೂಲಿಗೆ ಎದ್ದು ನನ್ಗೆ ಏನ್ ಮಾಡ್ಬೇಕಂತ ತೋರಿಸಿಲ್ಲ. ನನ್ನ ಕೈಯಲ್ಲಿ ಕೈ ಕಾಲು ಆಡ್ತಾ ಇಲ್ಲ, ನಡಿಯೋಕ್ ಆಗ್ತಾ ಇಲ್ಲ. ಸೈಲೆಂಟಾಗಿ ಮನೆ ಬಿಟ್ಟು ಹೋಗ್ಬಿಟ್ಟೆ. ಎಲ್ಲಿಗೆ ಹೋದ್ರಿ? ನಮ್ಮಮ್ಮ ಅವ್ರ ಫ್ರೆಂಡ್ ಮನೆ ಇದ್ದಾರೆ, ಅಲ್ಲಿಗೆ ಹೋಗೋಣ ಅಂತ ಹೋದ್ವಿ. ಈ ತರ ಎಲ್ಲ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಆಗಿ ಊರಿಗೆ ಹೋಗ್ಬಿಟ್ಟೆ ನಾನು. ಅಲ್ಲಿ ಹೋದ್ಮೇಲೆ ನನ್ ಹೆರಿಗೆಗೂ ಅವ್ರು ಬಂದಿಲ್ಲ. ಫೋನ್ ಮಾಡಿದ್ವಿ ಯಾರಿಗೆ, ನಮ್ಮ ಯಜಮಾನ್ರಿಗೆ ಈ ತರ ಗಂಡು ಮಗು ಆಗಿದೆ, ಬಂದು ನೋಡಿ ಅಂತ ಹೇಳ್ಬಿಟ್ಟು ಹೇಳಿದಕ್ಕೆ ಅವರು ನನ್ಗೆ ಒಂದು ದರಿದ್ರ ಹುಟ್ಟಿದೆ, ಎತ್ಕೊಂಡೋಗಿ ಬಾವಿಯಲ್ಲಿ ಬಿಸಾಕಿ ಅದನ್ನ ಅಂತ ಹೇಳ್ಬಿಟ್ಟು ನಮ್ಮ ಮಾವ ಅವ್ರು ಮಾತಾಡಿದ್ರು. ನಮ್ಮ ಮಾವ ನಮ್ಮ ಅತ್ತವ್ರು ಮಾತಾಡಿದ್ರು. ಸರಿ, ನಮ್ಮ ಗಂಡ ಬಂದ್ರು, ಸ್ನಾನ ಮಾಡ್ಸೋಕ್ ಮುಂಚೆ ಒಂದಿನ ಬಂದು ಮಗುವಿನ ಮಾತ್ರ ನೋಡಿದ್ರೆ ಹೊತ್ತು ನನ್ನನ್ನು ಯಾಕೆ ಈ ತರ ಇದೆಯಾ ಅಂತ ಒಂದು ಮಾತು ನಾನು ಕೇಳಲಿಲ್ಲ. ಮಾರನೇ ದಿವಸ ನಮ್ಮ ಅತ್ತೆ ನಮ್ಮ ಮಾವ ಎಲ್ಲರೂ ಬಂದ್ಬಿಟ್ಟು ನೋಡ್ಬಿಟ್ಟು ನನ್ನ ಮಗು ಅಂತ ಕೈಗೆ ಎತ್ಕೊಂತಾರೆ ಅಂತ ನಾನು ಅನ್ಕೊಂತೆ. ಇದು ಯಾವ್ದೊಂದು ದರಿದ್ರ ಹುಟ್ಟಿದೆ, ಎತ್ಕೊಂಡಾಗ ಹಾಕಿ ಅಂತ ಹೇಳ್ಬಿಟ್ಟು ಅವ್ರು ನನ್ನ ಮಗುಗೆ ಆಶೀರ್ವಾದ ಕೂಡ ಮಾಡಿಲ್ಲ ಮೇಡಮ್. ನಿಜವಾಗ್ಲೂ ಹೊಟ್ಟೋದ್ರು ಅವರು. ಅವ್ರಿಗೂ ಹೋಗೋವಾಗ ಕೂಡ ದರಿದ್ರ ಅಂತ ಹೇಳ್ಬಿಟ್ಟು ಹೋದ್ರಲ್ಲ ನನ್ನ ಮಗುನ, ಅವ್ರಿಗೂ ಹೋಗೋವಾಗ 10,000 ರೂಪಾಯಿ ಸಿಕ್ಕಿದೆ. ಅವಾಗ ಮಾತ್ರ ನಿಮ್ ಮೊಮ್ಮಕ್ಳು ಬೇಕು, ನನ್ನ ಮಗ ಹುಟ್ಟಿರೋ ರಾಶಿ ಚೆನ್ನಾಗಿದೆ, ಟೈಮ್ ಚೆನ್ನಾಗಿದೆ, ಅದಕ್ಕೆ ನನ್ಗೆ 10,000 ರೂಪಾಯಿ ಸಿಗಿದೆ ಅಂತ ಮತ್ತೆ ಸಿಕ್ತಂತೆ, ಬಸ್ಸಲ್ಲಿ ಸಿಕ್ಕಿದೆ ಅಂತೆ. ಅದು ಸಿಕ್ಕದ ಮೇಲೆ ಉಂಗ್ರ ಮೊಮ್ಮಗನ್ಗೆ ಹಾಕಿದ್ದಾರೆ. ಮತ್ತೆ ತಗೊಬಂದು ಒಂದು ಉಂಗ್ರ ಹಾಕ್ತಾರೆ ನನ್ನ ಮಗನ್ಗೆ. ಆಗ್ಬಿಟ್ಟು ನನ್ನ ಮೊಮ್ಮಗ ಅಂತ ಹೇಳ್ಬಿಟ್ಟು ನಮ್ಗೆ ಮಗು ಎಲ್ಲಮ್ಮ ಅವ್ರ ಹತ್ರನೇ ಇದಾರೆ. ಕರ್ಕೊಂಡು ಹೋಗಿ ನೀವು ನೋಡ್ತಾ ಇದ್ರ? ಕರ್ಕೊಂಡು ಹೋದಾಗ ಪೊಲೀಸ್ ಕಂಪ್ಲೇಂಟ್ ಕೊಡೋದಲ್ವಾ? ತಗೊಂಡಿಲ್ಲ, ಏನು ಹೋಗಿ ರೆಸ್ಪಾನ್ಸ್ ಇಲ್ಲ ಪೊಲೀಸ್ ಅವರು. ನಾನು ಹೋದ್ರೆ ನೋಡಕ್ ಬಿಡ್ತಾ ಇಲ್ಲ ಮೇಡಮ್, ಅವರು ಬರೋದಿಲ್ಲ. ನಾನು ನೋಡ್ರೇನು ಆಚೆಯಿಂದ ಚಪ್ಪಲಿಯಲ್ಲಿ ಪರ್ಕೆಯಲ್ಲಿ ಹೊಡೆದು ಕಳಿಸ್ತಾರೆ. ಯಾರು? ನಮ್ಮ ಅತ್ತೆ ನಮ್ಮ ಗಂಡನು ಮಗುನ್ ಮುಟ್ಟಕ್ಕೂ ಸಹ ಬಿಡಲ್ಲ ಮೇಡಮ್. ಇಲ್ಲಿಗೆ ಬಂದಿರೋ ಉದ್ದೇಶ ಅವಳಿಗೆ ನ್ಯಾಯ ಬೇಕು. ಮಗುನ್ ಕಿತ್ಕೊಂಡು ಒಡೆದು ಕಳ್ಸಿದ್ದು ಏನಕ್ಕೆ, ಏನ್ ತಪ್ಪು ಮಾಡಿದ್ರು ನೋಡೋಣ. ನಾನು ಅವ್ರನ್ನ ಕರೆದು ಮಾತಾಡ್ತೀನಿ. ಜಟಕ